3 ಸರ್ತಿ ಭವಿಷ್ಯವನ್ನು ನುಡಿದಿದ್ರಂತೆ. ನನ್ನಂತೆ ಮುಂದೆ ಒಬ್ಬರು ಬರ್ತಾರೆ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ. ನನ್ನ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಮುಂದೆ ಸುಮತೀಂದ್ರ ತೀರ್ಥರು ಬರ್ತಾರೆ ಅಂತ ಹೇಳಿದ್ರಂತೆ. ಆಮೇಲೆ ನನಗೊಂದು ವೃಂದಾವನ ಆಗಬೇಕು ಅಂದ್ರಂತೆ ರಾಯರು. ವೃಂದಾವನ ಆಗಬೇಕು ಅಂದಾಗ ಶಿಷ್ಯರೆಲ್ಲ ಸೇರಿ ಒಂದು ವೃಂದಾವನ ಮಾಡಿಸಿಬಿಟ್ರಂತೆ. ಆಗ ರಾಯರು ಕೇಳಿದರು, ನಾನು ವೃಂದಾವನ ಮಾಡಬೇಕು ಅಂತ ಹೇಳಿದ್ದೆ, ಇದೇ ಕಲ್ಲಲ್ಲಿ ಮಾಡಬೇಕಂತ ಹೇಳಿದ್ನ ಅಂದ್ರಂತೆ. ಅದಕ್ಕೆ ಮತ್ತೆ ಏನು ಮಾಡಬೇಕು ಸ್ವಾಮಿ? ಇಲ್ಲ, ಇನ್ನೊಂದು ರಾಮದೇವರು ಕೂತ ಕಲ್ಲಿದೆ, ಅದೇ ಕಲ್ಲಿಂದ ಆಗಬೇಕು ಅಂತ ಮಂತ್ರಾಲಯದ ಹತ್ತಿರ ಇರುವಂಥ ಮಾಧವಾರಂ ಕ್ಷೇತ್ರದಲ್ಲಿ ಇದ್ದ ಕಲ್ಲನ್ನು ತರಿಸಿ ಅದರಿಂದ ವೃಂದಾವನ ಮಾಡಿಸಿದರು. ಅಲ್ಲ, ಮತ್ತು ಒಂದು ವೃಂದಾವನ ಮೊದಲೇ ರೆಡಿ ಆಗಿದೆಯಲ್ಲ, ಅದನ್ನೇನು ಮಾಡಬೇಕು? ನನ್ನಿಂದ ಮುಂದೆ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಆ ವಾದೀಂದ್ರ ತೀರ್ಥರಿಗೆ ಈ ವೃಂದಾವನವನ್ನು ಮಾಡಿ. ಅಷ್ಟೇ ಅಲ್ಲ, ಆ ವೃಂದಾವನ ಎನ್ನುವುದು ನನ್ನ ಪಕ್ಕದಲ್ಲೇ ಇರಬೇಕು ಅಂದ್ರಂತೆ ರಾಯರು. ನನ್ನ ಪಕ್ಕದಲ್ಲೇ ಯಾಕಿರಬೇಕು ಅಂದರೆ ಬಹಳ ಜನರಿಗೆ ಗೊತ್ತಿಲ್ಲ. ನಾವು ಪ್ರದಕ್ಷಿಣೆ ಮಾಡುವಾಗ ರಾಯರಲ್ಲಿ ಮಂತ್ರಾಲಯದಲ್ಲಿ ರಾಯರ ಜೊತೆ